ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರೆಲ್ಲ SSC GD ಅಪ್ಲಿಕೇಶನ್ ಹಾಕಿದಿರೋ ಅಂತ ವ್ಯಕ್ತಿಗಳು ನಿಮ್ಮ ಕಾರ್ಡ್ ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಗೂಗಲ್ ಕ್ರೋಮ್ ಅಲ್ಲಿ SSC ಅಂತ ಟೈಪ್ ಮಾಡಿದಾಗ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ssc.gov.in ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ರಿಜಿಸ್ಟರ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ SSC ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ನೆಕ್ಸ್ಟ್ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ಅಕಸ್ಮಾತ್ ನಿಮ್ಮ ಪಾಸ್ವರ್ಡ್ ಏನಾದರೂ ಗೊತ್ತಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಪಾಸ್ವರ್ಡ್ ಅನ್ನ ನೀವು ನೋಡ್ಕೊಳ್ಬಹುದು. ನೆಕ್ಸ್ಟ್ ನೀವು ಇಲ್ಲಿ ಕ್ಯಾಪ್ಚರ್ ಕೋಡ್ ಇದೆ. ಇಲ್ಲಿ ಕ್ಯಾಪ್ಚರ್ ಕೋಡ್ ಹೇಗಿದೆಯೋ ಅದೇ ರೀತಿ ಹಾಕಬೇಕಾಗುತ್ತೆ. ಇದೆ. ನೆಕ್ಸ್ಟ್ ಕ್ಯಾಪಿಟಲ್ V ಇದೆ. ನೆಕ್ಸ್ಟ್ 39 ಅಂತ ಇದೆ. ಇಲ್ಲಿ ಹೇಗಿದೆ ಅದೇ ರೀತಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಆಪ್ಷನ್ ಇದೆ. ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಈ ರೀತಿ ಕ್ಯಾಂಡಿಡೇಟ್ಸ್ ಫುಲ್ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಇದೆ. ಇಲ್ಲಿ ಗ್ರೀನ್ ಕಲರ್ ಆಗಿ ಅಂದ್ರೆ ಹಸಿರು ಬಣ್ಣದಲ್ಲಿ ಕಾಣ್ತಿದೆ. ಇಲ್ಲಿ CTD GD 2025 ಪೇಪರ್ 1 ಅಡ್ಮಿಷನ್ ಸರ್ಟಿಫಿಕೇಟ್ ನೋ ಯುವರ್ ಸಿಟಿ ಈಸ್ ಲೈವ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಚೆಕ್ ಸ್ಟೇಟಸ್ ಆಫ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಇದೆ. ಎಕ್ಸಾಮಿನೇಷನ್ ಕೆಳಗಡೆ ಸೆಲೆಕ್ಟ್ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರೋದು ಇಷ್ಟು ಆಪ್ಷನ್ ಇದೆ. ಇಲ್ಲಿ ಸ್ಕ್ರೋಲ್ ಡೌನ್ ಕೆಳಗಡೆ ತಂದ್ರೆ ಇಲ್ಲಿ ಕಾನ್ಸ್ಟೇಬಲ್ GD ನೆಕ್ಸ್ಟ್ ಏನು ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್ ಅಂತ ಇದೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾದ್ಮೇಲೆ ಎಕ್ಸಾಮಿನೇಷನ್ ಇಯರ್ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ 2025 ಅಂದ್ರೆ 2025 ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಚೆಕ್ ಸ್ಟೇಟಸ್ ಕ್ಲಿಕ್ ಮಾಡಿದಾಗ ಈ ಒಂದು ಡೀಟೇಲ್ಸ್ ಫುಲ್ ನಿಮ್ಮ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ಇದು ಎಕ್ಸಾಮ್ 4ನೇ ತಾರೀಕು ಇರೋದ್ರಿಂದ ಈ ಅಡ್ಮಿಷನ್ ಫೆಬ್ರವರಿ 1ನೇ ತಾರೀಕು ಬರುತ್ತೆ. ನಿಮ್ಮ ಎಕ್ಸಾಮ್ ಏನಾದರೂ 5ನೇ ತಾರೀಕು ಇದೆ ನಾಳೆ ಬರುತ್ತೆ. ಅಂದ್ರೆ 2 ಫೆಬ್ರವರಿ 2025 ಬರುತ್ತೆ. ನಿಮ್ಮ ಎಕ್ಸಾಮ್ ಹಿಂದಿನ ಅಂದ್ರೆ 4 ದಿನ ಮುಂಚಿತವಾಗಿ ನಿಮ್ಮ ಅಡ್ಮಿಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಅಡ್ಮಿಟ್ ಕಾರ್ಡ್ ಸಿಗುತ್ತೆ. ಎಲ್ಲರದು ಒಂದೇ ಸರಿ ಬರೋದಿಲ್ಲ ಅಡ್ಮಿಟ್ ಕಾರ್ಡ್. ಸೊ ಇದು ಒಂದು ನೆನಪಲ್ಲಿ ಇರಲಿ. ಸೊ ನೆಕ್ಸ್ಟ್ ಇಲ್ಲಿ ಬಾಕ್ಸ್ ಕಾಣ್ತಿದೆಯಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಬಾಕ್ಸ್ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತ ಆಪ್ಷನ್ ಇದೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ. ಪ್ರೊಸೀಡ್ ಟು ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ ಡಿಸ್ಪ್ಲೇ ಆಗುತ್ತೆ. ನೋಡ್ತಾ ಇರ್ಬೋದು, ಇದು ಹೊಸದಾಗಿ ಅಡ್ಮಿಟ್ ಕಾರ್ಡ್ ಆಗಿರುವಂಥದ್ದು. ಫುಲ್ಲು ಮುಂಚೆಗಿಂತ ಈ ಬಾರಿ ಸ್ವಲ್ಪ ಚೇಂಜಸ್ ಸಹ ಇದೆ ಈ ಅಡ್ಮಿಟ್ ಕಾರ್ಡ್ ಅಲ್ಲಿ. ಇಲ್ಲಿ ಕ್ಯಾಂಡಿಡೇಟ್ ಫೋಟೋ, ನೆಕ್ಸ್ಟ್ ಸಿಗ್ನೇಚರ್, ಕೆಳಗಡೆ ಬಾರ್ ಕೋಡ್ ಇದೆ. ಆ ಬಾರ್ ಕೋಡ್ ನೀವು ಅಡ್ಮಿಟ್ ಕಾರ್ಡ್ ಏನಾದ್ರೂ ಎಕ್ಸಾಮ್ ಹಾಲ್ಗೆ ತಗೊಂಡೋದಾಗ ಯಾರು ಫೋಲ್ಡ್ ಮಾಡಕ್ ಹೋಗ್ಬೇಡಿ, ಯಾರು ಮಡಿಸ್ಬೇಡಿ, ಮತ್ತೆ ಡ್ಯಾಮೇಜ್ ಮಾಡಬೇಡಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಫುಲ್ ಡೀಟೇಲ್ಸ್ ಮತ್ತೆ ಎಕ್ಸಾಮಿನೇಷನ್ ಡೇಟ್ ಅಂಡ್ ಟೈಮ್, ಎಕ್ಸಾಮಿನೇಷನ್ ಡೇಟ್ ನೋಡ್ಬೋದು ಮತ್ತೆ ಟೈಮಿಂಗು ನೋಡ್ಬೋದು. ರಿಪೋರ್ಟಿಂಗ್ ಟೈಮ್ ಯಾವಾಗಿದೆ ಮತ್ತೆ ರಿಪೋರ್ಟಿಂಗ್ ಟೈಮ್ ಎಂಡು ಅಂದ್ರೆ 2:30 ನೆಕ್ಸ್ಟ್ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅಡ್ರೆಸ್ ಫುಲ್ ಇದೆ. ಇದನ್ನ ನೀವು ಗೂಗಲ್ ಅಲ್ಲಿ ಅಥವಾ ಗೂಗಲ್ ಮ್ಯಾಪ್ ಅಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ಸಿಗುತ್ತೆ. ಅಂದ್ರೆ ಮುಂಚೆ ಒಂದು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಫ್ಟರ್ ಲಾಗಿನ್ ರೈಟ್ certification statement show on computer screen under other important instruction in your own and written signature ಅಂತ ಇದೆ. ಅಂದ್ರೆ ಇದು ಮುಂಚೆ ಒಂದು ಎಕ್ಸಾಮ್ ಹಾಲಲ್ಲಿ ಒಂದು ಸ್ಲಿಪ್ ಕೊಡ್ತಿದ್ರು. ಅದರಲ್ಲಿ ಡಿಸ್ಪ್ಲೇ ಲಾಗಿನ್ ಆದ ಮೇಲೆ ಒಂದು ವರ್ಡ್ಸ್ ಅದನ್ನ ಇಲ್ಲಿ ಆ ಸ್ಲಿಪ್ ಅಲ್ಲಿ ಬರಬೇಕಾಯ್ತು. ಆದ್ರೆ ಆ ಸ್ಲಿಪ್ ಈ ಬಾರಿಯಿಂದ ಕೊಡೋದಿಲ್ಲ. ಅದಕ್ಕಾಗಿ ಈ ಒಂದು ಆಪ್ಷನ್ ಅಡ್ಮಿಟ್ ಕಾರ್ಡ್ ಅಲ್ಲಿ ಇಲ್ಲಿ ನೀವು ಏನಾದರೂ ಎಕ್ಸಾಮ್ ಹಾಲಲ್ಲಿ ಹೋದಾಗ ಅಲ್ಲಿ ನಿಮ್ಮ SSC ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡಿದಾಗ ಅಲ್ಲಿ ವರ್ಡ್ಸ್ ಬರುತ್ತೆ. ಆ ವರ್ಡ್ಸ್ ನ ಇಲ್ಲಿ ಬರಬೇಕಾಗುತ್ತೆ. ಅಂದ್ರೆ ನೀವು ಹ್ಯಾಂಡ್ ರೈಟಿಂಗ್ ಅಲ್ಲೇ ಬರಬೇಕಾಗುತ್ತೆ. ನೆಕ್ಸ್ಟ್ ಎಲ್ಲ ಆದ್ಮೇಲೆ ಇಲ್ಲಿ ಪ್ಲೀಸ್ ರೈಟ್ ಯುವರ್ ಮದರ್ ನೇಮ್ ಅಂದ್ರೆ ನಿಮ್ಮ ತಾಯಿ ಹೆಸರು ಬರಬೇಕಾಗುತ್ತೆ. ಅದೆಲ್ಲ ಆದ್ಮೇಲೆ ನಿಮ್ಮ ಒಂದು ಸಿಗ್ನೇಚರ್ ತಗೊಂತಾರೆ. ಹಾಗೇನೆ ಅವರು ಒಂದು ಸಿಗ್ನೇಚರ್ ಮಾಡ್ತಾರೆ. ಇಲ್ಲಿ ನಿಮ್ಮ ತಂಬ ಇದೆ, ಅವೆಲ್ಲ ಅಲ್ಲಿ ಇನ್ಸ್ಟ್ರಕ್ಷನ್ ಅಲ್ಲಿ ಕೊಡ್ತಾರೆ. ಇನ್ವಿಜುವಲ್ ಲೆಟರ್
ಅಲ್ಲಿವರೆಗೂ ಏನು ಒಂದು ಅಕ್ಷರ ಬರೆಯೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ನೀವು ಅಡ್ಮಿಟ್ ಕಾರ್ಡ್, ಇದೆಲ್ಲ ನಿಮ್ಮ ಅಡ್ಮಿಟ್ ಕಾರ್ಡ್ ಆದರೆ ಅಡ್ಮಿಟ್ ಕಾರ್ಡ್ ಅವ್ರು ವಾಪಸ್ ಕೊಡೋದಿಲ್ಲ, ಅದೊಂದು ನೆನಪಲ್ಲಿರಲಿ. ಮತ್ತೆ ನೀವು ಈಗ ಅಡ್ಮಿಟ್ ಕಾರ್ಡನ್ನು 1 ಅಥವಾ 2 ನಿಮ್ಮ ಒಂದು ಪ್ರಿಂಟ್ ತೆಗೆಸ್ಕೊಳ್ಳಿ. ಒಂದು ಮಾತ್ರ ತೆಗೆಸ್ಕೊಳ್ಳೋಕೆ ಹೋಗ್ಬಿಡಿ, ಅದು ಕಲರಲ್ಲಿ ಇರಲಿ, ಏನೂ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಎಕ್ಸಾಮಿನೇಷನ್ ಸಿಲೆಬಸ್ ನೋಡ್ಬೋದು. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ನಾಲೆಡ್ಜ್ ಅಂಡ್ ಜನರಲ್ ಅವೇರ್ನೆಸ್, ಆಮೇಲೆ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್, ಇಂಗ್ಲಿಷ್ ಅಂಡ್ ಆರ್ ಹಿಂದಿ ಅಂತ ಇದೆ. ಒಂದೊಂದು ಸಬ್ಜೆಕ್ಟ್ ಬಂದು 20 ಕ್ವಶನ್ಸ್ ಇರುತ್ತೆ, ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಇದು ಡ್ಯೂರೇಷನ್ ಬಂದು 6 ಮಿನಿಟ್ಸ್ ಅಂದರೆ 1 ಅವರ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗ್ಬೇಕು ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ. ಅಡ್ಮಿಷನ್ ಸರ್ಟಿಫಿಕೇಟ್ ಅಂದರೆ ಅಡ್ಮಿಟ್ ಕಾರ್ಡ್ ತೊಗೊಂಡು ಹೋಗ್ಬೇಕಾಗುತ್ತೆ ಮುಖ್ಯವಾಗಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ನಿಮ್ಮ ಐಡೆಂಟಿ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್, ವೋಟರ್ ಐ ಡಿ ಯಾವುದಾದ್ರೂ ಒಂದು ತೊಗೊಂಡೋಗ್ಬೋದು. ಅಡ್ಮಿಟ್ ಕಾರ್ಡಲ್ಲಿ ಯಾವ ಒಂದು ಡೇಟ್ ಆಫ್ ಬರ್ತ್ ಇದೆಯೋ ಅದೇ ಡೇಟ್ ಆಫ್ ಬರ್ತ್ ಸೇಮ್ ಆಧಾರ್ ಕಾರ್ಡಲ್ಲಿ ಇರಬೇಕಾಗುತ್ತೆ. ಆಧಾರ್ ಕಾರ್ಡಲ್ಲಿ ನಿಮ್ಮ ರಾಂಗ್ ಇತ್ತು ಅಂದರೆ ಪಾನ್ ಕಾರ್ಡ್ ಯಾವುದ್ರಲ್ಲಿ ಕರೆಕ್ಟಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯೋ ಆ ಒಂದು ಒರಿಜಿನಲ್ ಪ್ರೂಫ್ ಐ ಡಿ ತೊಗೊಂಡೋಗ್ಬೇಕಾಗುತ್ತೆ. ಅದು ಜೆರಾಕ್ಸ್ ಅಲ್ಲ, ಒರಿಜಿನಲ್ ಐ ಡಿನೇ ತೊಗೊಂಡೋಗ್ಬೇಕಾಗುತ್ತೆ. ಜೆರಾಕ್ಸ್ ಏನಾದರೂ ತೊಗೊಂಡೋದ್ರೆ ನಿಮ್ಮನ್ನು ಎಕ್ಸಾಮ್ ಹಾಲ್ಗೆ ಅಲೋ ಮಾಡಲ್ಲ. ನೆಕ್ಸ್ಟ್ ಇದೆಲ್ಲ ಆದಮೇಲೆ 2 ಫೋಟೋಸ್, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತೊಗೊಂಡೋಗ್ಬೇಕಾಗುತ್ತೆ. ಇಷ್ಟು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ತೊಗೊಳ್ಬೇಕಾಗಂತ ಮುಖ್ಯವಾದ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಇವೆಲ್ಲ ನೋಡ್ಕೊಬೋದು. ಅಡ್ಮಿಷನ್ಸ್ ಅಂದರೆ ಅಡ್ಮಿಟ್ ಕಾರ್ಡ್ ನಿಮಗೆ ವಾಪಸ್ ಕೊಡಲ್ಲ. ಎಕ್ಸ್ಟ್ರಾ 2 or 3 ಅಡ್ಮಿಟ್ ಕಾರ್ಡ್ ನೀವು ಪ್ರಿಂಟ್ ತೆಗೆಸ್ಕೊಂಡು ನೀವು ನಿಮ್ಮ ಬಳಿ ಇಟ್ಕೊಂಡಿರಿ, ಮುಂದೆ ಹೆಲ್ಪ್ಫುಲ್ ಆಗುತ್ತೆ. ಇದಿಷ್ಟು ಇನ್ಸ್ಟ್ರಕ್ಷನ್ಸು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಜೈ ಹಿಂದ್, ವಂದೇ ಮಾತರಂ.